ಧನುರಾಶಿ ಪ್ರೇಮಿಗಳಿಗೆ ತುಂಬ ಶುಭವಾದಂತಹ ದಿವಸ. ಈ ದಿವಸ ಮಕ್ಕಳಿಂದ ನಿಮಗೆ ತುಂಬ ಸಮಾಧಾನ ಸಿಕ್ಕುವಂಥದ್ದಾಗುತ್ತೆ. ಮನೆಯಲ್ಲಿ ಏನೋ ಒಂದು ರೀತಿಯ ಸಂತೋಷದ ವಾತಾವರಣ ಇರುತ್ತೆ. ಕೆಲಸದ ನಿಮಿತ್ತವಾಗಿ ಪ್ರಯಾಣವನ್ನು ಬೆಳೆಸೋದಕ್ಕೆ, ಪ್ರಯಾಣವನ್ನು ಮುಂದುವರಿಸೋದಕ್ಕೆ ಅವಕಾಶಗಳು ಹೆಚ್ಚಾಗ್ತಕ್ಕಂಥದ್ದಾಗುತ್ತೆ. ಚಿತ್ರರಂಗದಲ್ಲಿ ಕೆಲಸವನ್ನು ಮಾಡ್ತಕ್ಕಂಥವ್ರಿಗೆ ತುಂಬ ಶುಭದಾಯಕವಾದಂತಹ ದಿವಸ. ಜೊತೆಗೆ ಯಶಸ್ಸು ಕೂಡ ನಿಮಗೆ ಸಿಕ್ಕುವಂತಹ ದಿವಸವಾಗುತ್ತೆ. ಮನೆಯವರ ಪರಿಪೂರ್ಣವಾದಂತಹ ಸಹಕಾರ ಈ ಎಲ್ಲ ಯಶಸ್ಸಿಗೆ ಕಾರಣ ಅನ್ನುವಂಥದ್ದನ್ನು ತಿಳಿಬೇಕು. ಮನೆಯವರು ನಿಮಗೆ ಸಹಕರಿಸಲಿಲ್ಲ ಅಂತಂದರೆ ಯಾವ ಕೆಲಸಗಳು ಕೂಡ ಆಗದೇ ಇರತಕ್ಕಂಥದ್ದಾಗ್ಬಿಡುತ್ತೆ. ಸಪ್ತಮಾತೃಕೆಯರನ್ನು ಪ್ರಾರ್ಥನೆ ಮಾಡಿ. ಬ್ರಾಹ್ಮಿ, ಮಾಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರಾಹಿ, ಇಂದ್ರಾಣಿ ಮತ್ತು ಚಾಮುಂಡ, ಈ 7 ಜನ ದಿವ್ಯ ಶಕ್ತಿ ದೇವತೆಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥಿಸಿ ಅವರ ಆಶೀರ್ವಾದ ಅನುಗ್ರಹವನ್ನು ಪಡ್ಕೊಳ್ಳಿ. ಶುಭವಾಗಿ. ಮಕರ ರಾಶಿ ಈ ದಿವಸ ತುಂಬ ಜವಾಬ್ದಾರಿಯಿಂದ ವರ್ತಿಸಬೇಕಾದಂತಹ ದಿವಸ. ಕರ್ತವ್ಯಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಬೇಕಾಗುತ್ತೆ. ಜವಾಬ್ದಾರಿಯುತವಾದಂತಹ ಕೆಲಸ, ಮಾತು ಎಲ್ಲವೂ ಕೂಡ ಇರಬೇಕು. ಇಲ್ಲದಿದ್ದರೆ ತೊಂದರೆ ಇದೆ. ವೃತ್ತಿ ಅಥವಾ ನೌಕರಿಯಲ್ಲಿ ಒಂದಷ್ಟು ಸಮಸ್ಯೆಗಳಾಗ್ತಕ್ಕಂತಹ ಸೂಚನೆಗಳು ನಿಮಗೆ ಬರುತ್ತೆ. ಮುಂದಿನ ದಿನಮಾನದಲ್ಲಿ ಯಾವತ್ತು ಏನಾಗುತ್ತೋ ಅದರ ಸೂಚನೆಗಳು ನಿಮಗೆ ಬರ್ತಾ ಹೋಗುತ್ತೆ. ಕೆಲಸದ ಒತ್ತಡದಿಂದ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುತ್ತೆ, ಸಮಸ್ಯೆಗಳಾಗುತ್ತೆ. ಇದನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸ್ಕೊಳ್ತಾ ಇರಬೇಕು. ನಿಮ್ಮ ಮೇಲಿರ್ತಕ್ಕಂತಹ ಜನರ ನಿರೀಕ್ಷೆ ಏನಿದೆ, ಈ ವ್ಯಕ್ತಿ ಹತ್ರ ನಾವು ಹೋದರೆ ನಮ್ಮ ಕೆಲಸ ಆಗತ್ತಪ್ಪ ಅನ್ನುವಂತಹ ನಿರೀಕ್ಷೆ ಏನಿದೆ ಅದು ಸುಳ್ಳಾಗತ್ತೆ. ಅದಕ್ಕೆ ಅವಕಾಶ ಕೊಡಬೇಡಿ. ಜನ ನಿಮ್ಮ ಬಗ್ಗೆ ಇಟ್ಕೊಂಡಿರ್ತಕ್ಕಂತಹ ನಂಬಿಕೆಯನ್ನು ಹಾಗೆ ಉಳಿಸ್ಕೊಳ್ತಕ್ಕಂತಹ ಪ್ರಯತ್ನಗಳಾಗಲಿ. ಆರೋಗ್ಯದ ವಿಚಾರದಲ್ಲಿ ನೀವು ಸ್ವಲ್ಪ ತೊಂದರೆಯನ್ನು ಪಡ್ತೀರಿ, ಆದರೆ ಜೀವಕ್ಕೇನೂ ಹಾನಿ ಇಲ್ಲ. ಆದರೆ ತಾತ್ಸಾರವನ್ನು ಮಾತ್ರ ಯಾವ ಕಾರಣಕ್ಕೂ ಮಾಡಬಾರ್ದು. ನೀವು ಮಾಡಿರ್ತಕ್ಕಂತಹ ಕೆಲಸ, ರೀತಿ ರಿವಾಜು ಇದೆಲ್ಲವನ್ನು ನೋಡಿದರೆ ಮನೆಯವರೇ ನಿಮ್ಮನ್ನು ಹಾಸ್ಯ ಮಾಡ್ತಾರೆ, ಇನ್ನು ಹೊರಗನವರು ಬಿಡ್ತಾರಾ? ಅದಕ್ಕೆ ಅವಕಾಶಗಳು ಕಡಿಮೆ ಎನ್ನುವಂಥದ್ದು. ಧನ್ವಂತರಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕುಂಭರಾಶಿ ಪ್ರೇಮಿಗಳಿಗೆ ತುಂಬ ಶುಭ ಇರತಕ್ಕಂತಹ ದಿವಸ. ನಿರೀಕ್ಷಿತವಾದಂತಹ ಲಾಭವನ್ನು ಗಳಿಸ್ತೀರಿ. ಯಾವ ವ್ಯವಹಾರದಲ್ಲೂ ಕೂಡ ನಿಮಗೆ ಲಾಭ ಕಡಿಮೆ ಆಯಿತು ಅನ್ನುವಂತಹ ಪರಿಸ್ಥಿತಿ ಈ ದಿವಸದಲ್ಲಿ ಬರುವುದಿಲ್ಲ. 2ನೆಯ ಮದುವೆಯನ್ನು ಮಾಡಿಕೊಳ್ಬೇಕು ಅನ್ನುವಂತಹ ಅಪೇಕ್ಷೆ ಇರುವಂಥವರಿಗೆ ನಿಮ್ಮ ಪ್ರಯತ್ನಕ್ಕೆ ಸ್ವಲ್ಪ ಫಲ ಸಿಕ್ಕುವಂಥದ್ದು ಅನುಕೂಲವಾಗ್ತಕ್ಕಂತಹ ಸೂಚನೆ ಇದೆ. ಪ್ರಯತ್ನವನ್ನು ಮುಂದುವರಿಸಿ. ನಿಮ್ಮ ಕೆಲಸ, ನಿಮ್ಮ ಹುಡುಕಾಟ ಯೋಗ್ಯವಾಗಿರಲಿ, ಶುಭವಾಗಲಿ. ಸಮಾಜದಲ್ಲಿ ಜನಪ್ರಿಯತೆಗೆ ಅವಕಾಶಗಳಾಗ್ತಕ್ಕಂಥದ್ದು, ಅರ್ಧಕ್ಕೆ ನಿಂತು ಹೋದಂತಹ ಕೆಲಸಗಳು ಪುನರಾರಂಭವಾಗ್ತಕ್ಕಂತಹ ಒಂದು ಯೋಗ. ನಿಮ್ಮ ಕಾರ್ಯಕ್ಷೇತ್ರದಲ್ಲಿ, ಮನೆಯಲ್ಲಿ, ವ್ಯವಹಾರದಲ್ಲಿ ಕರ್ತವ್ಯವನ್ನು ನಿಭಾಯಿಸ್ತಕ್ಕಂತಹ ಒಂದು ದಿಟ್ಟ ನಿರ್ಧಾರವನ್ನು ಮಾಡ್ತಕ್ಕಂತಹ ಶಕ್ತಿ ನಿಮ್ಮಲ್ಲಿ ಹೆಚ್ಚಾಗುವಂಥದ್ದು. ಇದು ಅತಿ ಮುಖ್ಯವಾದಂತಹ ವಿಷಯ. ಶ್ರೀರಾಮನನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಹವಾಮಾನ ವೈಪರೀತ್ಯದಿಂದ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗಬಹುದು. ಗಾಬರಿ ಪಡಬೇಕಾದ್ದಿಲ್ಲ. ಸರ್ವೇ ಸಾಮಾನ್ಯವಾದಂತಹ ವಿಷಯ ಇದು. ಮನೆಯ ಸದಸ್ಯರ ಬಗ್ಗೆ ಸ್ವಲ್ಪ ಗಮನ ಇರಲಿ. ಕಹಿಯಾದಂತಹ ಮಾತುಗಳಿಂದ ಸ್ವಲ್ಪ ದೂರ ಉಳ್ಕೊಂಬಿಡಿ. ಹಣದ ವಿಚಾರದಲ್ಲಿ ಗಮನ ಹೆಚ್ಚಾಗಿರಲಿ. ದಾಯಾದಿಗಳಲ್ಲಿ ಮಾತಿಗೆ ಮಾತು ಬೆಳೆದು ವೈಮನಸ್ಸಿಗೆ ಅದು ಕಾರಣವಾಗುತ್ತೆ. ಏನೋ ಒಂದು ಕೇಳ್ತಾರೆ, ಕೆರಳಿಸೋದಕ್ಕೆ ಮಾತಾಡ್ತಾರೆ. ತಾಳ್ಮೆಯಿಂದ ಉತ್ತರ ಕೊಟ್ಟರೆ ಪರವಾಗಿಲ್ಲ. ನೀವೂ ಕೆರಳಿದ್ರಿ ಅಂತ ಆದರೆ ಕೆಲಸ ಕೆಟ್ಟು ಹೋಗುತ್ತೆ. ವೆಂಕಟರಮಣನನ್ನು ಪ್ರಾರ್ಥನೆ ಮಾಡಿ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ ಎಂಬತಕ್ಕಂತಹ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ.